ಧನಿಶ್ರೀ ನ್ಯೂಸ್. ಪಾಠಶಾಲೆ ಬಿಸಳಿಯ ಗ್ರಾಮದಲ್ಲಿ ಪಾಠಶಾಲೆಯ ಆವರಣದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇವತ್ತು ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೀವಿ. ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಹಿರಿಯರಿರ್ತಕ್ಕಂಥ ದುಷ್ಯಂತನವರೇ, ಹಿರಿಯಂಥ ಗದಿಯಪ್ಪ ಶೆಟ್ಟರೆ, ಹಿರಿಯರಂಥ ಗಂಗಾಧರ ಬಡ್ಡಿಯವರೇ ಮತ್ತು ವೀರೇಶ್ ಆಜೂರ್ ಅವರೇ, ಮುರುಗೇಶ್ ಆಜೂರ್ ಅವರೇ, ಗ್ರಾಮ ಪಂಚಾಯತ್ ಸದಸ್ಯರಂಥ ನಮ್ಮ ಆತ್ಮೀಯ ಸನ್ಮಿತ್ರ ಸಹೋದರಂಥ ಶಮ್ಮಣ್ಣ ಆಜೂರ್ ಅವರವರೇ, ಇನ್ನೊಬ್ಬ ಸನ್ಮಿತ್ರ ಸಹೋದರಂಥ ನಮ್ಮ ಶಿವಶಂಕರ ಹಿರೇಮಠರವರೇ, ಆತ್ಮೀಯ ನಮ್ಮ ಪಾಠಶಾಲೆಯ ಎಲ್ಲ ವಿದ್ಯಾರ್ಥಿನಿಯರು ತಮಗೆಲ್ಲ ಇವತ್ತು ತಿಳಿದಿರೋ ಹಾಗೆ ಇವತ್ತು ದೇಶದಲ್ಲಿ ಅಂತಲ್ಲ, ಇವತ್ತು ಜಗತ್ತಿನಾದ್ಯಂತ ನಾವೊಂದು ಸಂಭ್ರಮಿಸುವ ದಿನ. ಇವತ್ತು ನಮ್ಮ 78ನೇ ಸ್ವತಂತ್ರ ದಿನವನ್ನು ಇವತ್ತು ನಾವೆಲ್ಲರೂ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತೀವಿ. ಇಂದಿನ ಮಕ್ಕಳು ಭಾಳ ಸ್ವಾತಂತ್ರ್ಯದ ಬಗ್ಗೆ ತಾವೆಲ್ಲ ತಿಳಿದುಕೊಳ್ಳಬೇಕಾದ್ದು ಭಾಳ ಅವಶ್ಯ ಇದೆ. ಇವತ್ತು ನಮ್ಮ ಸ್ವಾತಂತ್ರ್ಯ 1947 ಎಷ್ಟೇ ತಾರೀಕು ಸಿಕ್ತು? ಆಗಸ್ಟ್ 15, ಆಗಸ್ಟ್ 14 ಮಧ್ಯರಾತ್ರಿ, ಆಗಸ್ಟ್ 15ಕ್ಕೆ ಸಿಕ್ತು. ಸ್ವಾತಂತ್ರ್ಯಕ್ಕಾಗಿ ಲಕ್ಷಾಂತರ ಜನ ತ್ಯಾಗ ಬಲಿದಾನ ಮಾಡ್ಯಾರ. ನಾವೆಲ್ಲರೂ ಇಷ್ಟೆಲ್ಲ ಸ್ವತಂತ್ರವಾಗಿರಲಿಕ್ಕೆ ನಮ್ಮ ಹಿರಿಯರು ಅದಕ್ಕೆ ಕಾರಣೀಕರ್ತರು. ಮಹಾತ್ಮ ಗಾಂಧಿ ಇರ್ಬೋದು, ವಲ್ಲಭಭಾಯ್ ಪಟೇಲ್ ಇರ್ಬೋದು, ಬಾಲ್ ಗಂಗಾಧರ್ ತಿಲಕ್ ಇರ್ಬೋದು, ಸುಭಾಷ್ ಚಂದ್ರ ಬೋಸರು, ಅನೇಕ ನಾಯಕರು ಇವತ್ತು ತಮ್ಮ ಜೀವವನ್ನು ತ್ಯಾಗವನ್ನು ಮಾಡಿದ್ದಾರೆ. ಬ್ರಿಟಿಷರು ಕೂಡ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ನಮಗೆಲ್ಲ ದೊರಕಿಸಿಕೊಡಲಿಕ್ಕೆ ತ್ಯಾಗ ಬಲಿದಾನ ಮಾಡಿದವರು ಲಕ್ಷಾಂತರ ಜನ. ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸಹ ಮೈಲಾರ ಮಹದೇವಪ್ಪನವರು, ವೀರಯ್ಯ ಹಿರೇಮಠವರು, ಮಡಿವಾಳವರು, ಹಳ್ಳಿಕೆರೆ ಗುದ್ದಪ್ಪನವರು, ಹಿಂಗೆ ಅನೇಕ ನೂರಾರು ಜನ ನಮ್ಮ ಜಿಲ್ಲೆಯಲ್ಲೂ ಸಹ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಅವರು ಎಲ್ಲರ ಆದರ್ಶಗಳನ್ನು ಇವತ್ತು ನಮ್ಮ ಮುಂದಿನ ಪೀಳಿಗೆಗಳು ತಿಳಿದುಕೊಳ್ಬೇಕು. ನಾವೆಷ್ಟೆಲ್ಲ ಸ್ವಚ್ಛಂದವಾಗಿ ಇವತ್ತು ನಾವುದೇವಪ್ಪ ಅಂದರೆ ಅದಕ್ಕೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಆ ಒಂದು ಮಹಿಳೆಯರಿಗೆ ನಾವೆಲ್ಲರೂ ನಾವು ಅವರಿಗೆ ಋಣದಲ್ಲಿ ಇರಬೇಕಾಗಿದೆ. ಹೀಗಾಗಿ ನಮಗಿವತ್ತು ಸ್ವಾತಂತ್ರ್ಯ ಸಿಕ್ಕು ನಾವೆಲ್ಲರೂ ಇವತ್ತು ಒಂದು ಹಾರಾಡುವ ಒಂದು ಪಕ್ಷಿಯಾಗಿ ನಾವು ಆಗಿವಪ್ಪ ಅಂದರೆ ಅವರೆಲ್ಲ ತ್ಯಾಗ ಬಲಿದಾನದ ಪ್ರತೀಕ ಇವತ್ತು. ಅದಕ್ಕಾಗಿ ದೇಶದ ಒಂದು ಐಕ್ಯತೆ, ದೇಶದ ಒಂದು ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರದ ಹಾಗೆ ನಾವೆಲ್ಲರೂ ನಮ್ಮ ಭಾರತ ಮಾತೆಯನ್ನು ನಾವು ಹೇಗೆ ನಾವು ಪೂಜೆ ಮಾಡ್ತೇವೆ ಹಾಗೆ ಭಾರತ ದೇಶವನ್ನು ಸಹ ನಾವು ಪೂಜೆ ಮಾಡಬೇಕು. ಅದು ಭಾರತ ಮಾತೆ, ನಾವೆಲ್ಲರೂ ಭಾರತೀಯರು. ಹೀಗಾಗಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹಿಳೆಯರನ್ನು, ನಮ್ಮ ಸ್ವಾತಂತ್ರ್ಯಕ್ಕಾಗಿ ದೇಹ ತ್ಯಾಗ ಮಾಡಿದ, ಬಲಿದಾನ ಮಾಡಿದಂಥ ಅನೇಕ ಮಹಿಳೆಯರದಾರ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಊರಿನಲ್ಲಿ ಅವತ್ತು ದಂಡು ಕಟ್ಟಿಕೊಂಡು ಹೋರಾಟ ಮಾಡ್ತಿದ್ರು. ಬ್ರಿಟಿಷರಿಗೆ ಯಾರು ಹೆದರ್ತಿದ್ದಿಲ್ಲ. ಯಾರು
ಧನಿಶ್ರೀ ನ್ಯೂಸ್.